ಒನ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶವಂತ್. ದಾವಣಗೆರೆಯ ಬಿಜೆಪಿಯ ಭಿನ್ನಮತ ಮತ್ತೆ ಸ್ಫೋಟಗೊಂಡಿದೆ. ಒಂದೇ ದಿನ ಎರಡು ಕಡೆ ಎರಡು ಬಣಗಳು ಪ್ರತ್ಯೇಕವಾಗಿ ಸಭೆಯನ್ನು ಮಾಡ್ತಿದ್ದಾವೆ. ಅದ್ರ ಬಗ್ಗೆ ವಿಶ್ಲೇಷಣೆಯನ್ನು ಒನ್ ಕನ್ನಡ ನ್ಯೂಸ್ ಮಾಡ್ತಾಯಿದೆ. ಬ್ರೇಕಿಂಗ್ ಏನು ನೋಡ್ತಾ ಹೋಗೋಣ. ಎಲ್ಲೆಲ್ಲಿ ಸಭೆ ಆಗ್ತಾ ಇರುವಂಥದ್ದು, ಯಾಕೆ ಎರಡು ಕಡೆ ಸಭೆ ಆಗ್ತಾ ಇದೆ. ಇವತ್ತು ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬರ್ತಾ ಇದ್ದಾರೆ. ಜೊತೆಗೆ ಬಿ ವೈ ವಿಜಯೇಂದ್ರ, ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಕೂಡ ಬರ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಎರಡು ಕಡೆ ಪ್ರತ್ಯೇಕವಾಗಿ ಸಭೆಯನ್ನು ನಡೆಸ್ತಾ ಇರುವಂಥದ್ದು. ವಿಜಯೇಂದ್ರ ಬಣ ಒಂದು ಕಡೆ ಸಭೆಯನ್ನು ನಡೆಸ್ತಾ ಇದ್ದರೆ, ವಿಜಯೇಂದ್ರ ಅವರ ವಿರುದ್ಧ ಬಣ ಮತ್ತೊಂದು ಪ್ರತ್ಯೇಕ ಸಭೆಯನ್ನು ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಒಂದು ಸುದ್ದಿಯನ್ನು ನೋಡ್ತಾ ಹೋಗೋಣ. ಬ್ರೇಕಿಂಗ್ ನೋಡ್ತಾ ಹೋಗೋಣ. ದಾವಣಗೆರೆಯಲ್ಲಿ ಯಾವ ರೀತಿಯಾಗಿ ಎರಡು ಗುಂಪುಗಳ ನಡುವೆ ಸಭೆ ಆಗ್ತಿದೆ ಅಂತೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ವಿರೋಧಿ ಬಣದ ಕಾಟ ಹೆಚ್ಚಾಗಿದೆ. ದಾವಣಗೆರೆಯಲ್ಲಿ ಒಂದೇ ದಿನ ಬಿಜೆಪಿಯ ಎರಡು ಬಣದ ಪ್ರತ್ಯೇಕ ಸಭೆ ನಡೀತಾ ಇದ್ದಾವೆ. ಜಿಲ್ಲಾ ಬಿಜೆಪಿಯಿಂದ ಅಭಿನಂದನಾ ಸಮಾರಂಭ ನಡೀತಾ ಇದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರಿಗೆ ಮತ್ತು ವಿಸ್ತಾರಕರಿಗೆ ಅಭಿನಂದನಾ ಸಮಾರಂಭವನ್ನು ಜಿಲ್ಲಾ ಘಟಕ ಹಮ್ಮಿಕೊಂಡಿದೆ. ಆತ GMIT ಗೆಸ್ಟ್ ಹೌಸ್ನಲ್ಲಿ ವಿರೋಧಿ ಬಣ ಪ್ರತ್ಯೇಕ ಸಭೆಯನ್ನು ನಡೆಸ್ತಾ ಇದೆ. ಯಡಿಯೂರಪ್ಪ ಅಂಡ್ ಸನ್ಸ್ ವಿರುದ್ಧ GM ಸಿದ್ದೇಶ್ವರ್ ನೇತೃತ್ವದಲ್ಲಿ ಪ್ರತ್ಯೇಕ ಸಭೆ ನಡೀತಾ ಇದೆ. ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಆಗಮನದ ಬೆನ್ನಲ್ಲೇ ಭುಗಿಲೆದ್ದ ಅಸಮಾಧಾನ. ದಾವಣಗೆರೆಯಲ್ಲಿ ಮತ್ತೊಮ್ಮೆ ಸ್ಫೋಟಗೊಂಡ ಬಿಜೆಪಿಯ ಭಿನ್ನಮತ. ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಬೆನ್ನಲ್ಲೇ ಅಸಮಾಧಾನ ಮತ್ತೆ ಸ್ಫೋಟಗೊಂಡಿದೆ. ವಿಜಯೇಂದ್ರ ಸಭೆಗೆ ಪಾಲ್ಗೊಳ್ತಾರ ಪ್ರತ್ಯೇಕ ಬಣದ ಆಕಾಂಕ್ಷಿಗಳು. ರಾಧಾ ಮೋಹನ್ ದಾಸ್ಗೆ ದೂರು ನೀಡ್ತಾರ ಅಸಮಾಧಾನಿತ ಮುಖಂಡರು. 2 ವರ್ಷ ಕಳೆದರೂ ಬಗೆಹರಿಯದ ಬಿಜೆಪಿಯ ಬಣ ಬಡಿದಾಟ. ದಾವಣಗೆರೆಯಲ್ಲಿ SR ರವೀಂದ್ರನಾಥ್ GM ಸಿದ್ದೇಶ್ವರ್ ಬಣದ ಕಿತ್ತಾಟ ಇನ್ನೂ ಮುಂದುವರೆದಿದೆ. ಸಾಕಷ್ಟು ಜನ ಒಂದಾಗಿದ್ದಾರೆ ಅಂದ್ಕೊಂಡಿದ್ರು, ಎರಡು ಬಣಗಳು ಕೂಡ ಒಂದಾಗಿದ್ದಾವೆ ಅಂದ್ಕೊಂಡಿದ್ರು. ಆದರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ವಿರೋಧಿಗಳ ಬಣದ ಕಾಟ ಮತ್ತೆ ಮುಂದುವರೆದಿರುವಂಥದ್ದು. ದಾವಣಗೆರೆಯಲ್ಲಿ ಒಂದೇ ದಿನ ಬಿಜೆಪಿಯ ಎರಡು ಬಣದ ಪ್ರತ್ಯೇಕ ಸಭೆ ನಡೀತಾ ಇದ್ದಾವೆ. ಜಿಲ್ಲಾ ಬಿಜೆಪಿಯಿಂದ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ. ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರಿಗೆ ಮತ್ತು ವಿಸ್ತಾರಕರಿಗೆ ಅಭಿನಂದನಾ ಸಮಾರಂಭವನ್ನು ದಾವಣಗೆರೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಆತ GMIT ಗೆಸ್ಟ್ ಹೌಸ್ನಲ್ಲಿ ವಿರೋಧಿ ಬಣದ ಪ್ರತ್ಯೇಕ ಸಭೆ ಕೂಡ ನಡೀತಾ ಇರುವಂಥದ್ದು. ಯಡಿಯೂರಪ್ಪ ಅಂಡ್ ಸನ್ಸ್ ವಿರುದ್ಧ GM ಸಿದ್ದೇಶ್ವರ್ ನೇತೃತ್ವದಲ್ಲಿ ಪ್ರತ್ಯೇಕ ಸಭೆ ನಡೀತಾ ಇದೆ. ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಆಗಮನದ ಬೆನ್ನಲ್ಲೇ ಭುಗಿಲೆದ್ದಿದೆ ಅಸಮಾಧಾನ. ದಾವಣಗೆರೆಯಲ್ಲಿ ಮತ್ತೊಮ್ಮೆ ಸ್ಫೋಟಗೊಂಡ ಬಿಜೆಪಿಯ ಭಿನ್ನಮತ. ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಬೆನ್ನಲ್ಲೇ ಅಸಮಾಧಾನ ಮತ್ತೆ ಸ್ಫೋಟಗೊಂಡಿರುವಂಥದ್ದು. ವಿಜಯೇಂದ್ರ ಸಭೆಗೆ ಪಾಲ್ಗೊಳ್ತಾರ ಪ್ರತ್ಯೇಕ ಬಣದ ಆಕಾಂಕ್ಷಿಗಳು. ರಾಧಾ ಮೋಹನ್ ದಾಸ್ಗೆ ದೂರು ನೀಡ್ತಾರ ಅಸಮಾಧಾನಿತ ಮುಖಂಡರು. 2 ವರ್ಷ ಕಳೆದರೂ ಬಗೆಹರಿಯದ ಬಿಜೆಪಿ ಬಣದ ಬಡಿದಾಟ. SR ರವೀಂದ್ರನಾಥ್ ಹಾಗೂ GM ಸಿದ್ದೇಶ್ವರ್ ಬಣದ ಬಡಿದಾಟ ಕಿತ್ತಾಟ ಇನ್ನೂ ಮುಂದುವರೆದಿರುವಂಥದ್ದು. ಎಸಿದು ದಾವಣಗೆರೆಯ ಬಿಜೆಪಿಯ ಸದ್ಯದ ಪರಿಸ್ಥಿತಿ. ಸೊ ಮನೆಯೊಂದು 3 ಬಾಗಿಲು ಎಂದಂತೆ ದಾವಣಗೆರೆಯಲ್ಲಿ 3 ಬಣ ಇರುವಂಥದ್ದು. ಒಂದು ಜಿಲ್ಲಾ ಬಿಜೆಪಿ ತಟಸ್ಥ ಬಣ, ಮತ್ತೊಂದು SR ರವೀಂದ್ರನಾಥ್ ನೇತೃತ್ವದ MP ರೇಣುಕಾಚಾರ್ಯ ನೇತೃತ್ವದ ಬಣ, ಮತ್ತೊಂದು GM ಸಿದ್ದೇಶ್ವರ್ ಹಾಗೂ ಹರೀಶ್ ನೇತೃತ್ವದ ಬಣ. ಈ 2 ಬಣಗಳ ನಡುವೆ ತಿಕ್ಕಾಟ ಕಳೆದ 2 ವರ್ಷಗಳಿಂದ, ಅಂದರೆ ಏನು ಕಳೆದ MP ಚುನಾವಣೆ ಆಯಿತು. ಕಳೆದ MP ಚುನಾವಣೆಯಿಂದ ಕೂಡ ನಿರಂತರವಾಗಿ 2 ಬಣಗಳ ನಡುವೆ ತಿಕ್ಕಾಟ ನಡೆಕೊಂಡು ಬರ್ತಾ ಇದೆ. ಆದರೆ ಕಳೆದ 2-3 ತಿಂಗಳ ಹಿಂದೆ ಹೈಕಮಾಂಡ್ ದೆಹಲಿಯಲ್ಲಿ ಜೊತೆಗೆ ಬೆಂಗಳೂರಿನಲ್ಲಿ 2 ಬಣದವರನ್ನ ಕರೆಸಿ ಒಂದು ರಾಜಿ ಸಂಧಾನವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿತ್ತು. ಆಗ ಸಾಕಷ್ಟು ಜನ ರಾಜಿ ಆಗಿದೆ ಅಂದ್ಕೊಂಡಿದ್ರು. ಆದರೆ ಇವತ್ತಿನವರು ಕೂಡ ರಾಜಿ ಆಗಿಲ್ಲ. ಕೇವಲ ಅದು ಬೂದಿ ಮುಚ್ಚಿದ ಕೆಂಡದಂತಿದೆ. ಆ ಕೆಂಡ ಇವತ್ತು ಮತ್ತೆ ಹೊಗೆ ಕಾಣಿಸ್ಕೊಳ್ಳಲಿಕ್ಕೆ, ಅಥವಾ ಆ ಕೆಂಡ ಮತ್ತೆ ಬೆಂಕಿ ಕಾಣಿಸ್ಕೊಳ್ಳಲಿಕ್ಕೆ ಇವತ್ತು ಸನ್ನಿವೇಶ ಸಿದ್ಧವಾಗಿದೆ. ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹಾಗೂ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ದಾವಣಗೆರೆ ಬರ್ತಾ ಇದ್ದಾರೆ. ಒಂದು ಅಭಿನಂದನಾ ಸಮಾರಂಭಕ್ಕೆ ಒಂದು ಸಮಾರಂಭವನ್ನು ದಕ್ಷಿಣ ಕ್ಷೇತ್ರದ ಕಾರ್ಯಕರ್ತರಿಗೆ ಹಾಗೂ ವಿಸ್ತಾರಕರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಜಿಲ್ಲಾ ಬಿಜೆಪಿ ಘಟಕ ಹಮ್ಮಿಕೊಂಡಿರುವಂಥದ್ದು. ಇದರ ಬೆನ್ನಲ್ಲೇ ಇವತ್ತೇ ಇದೇ ದಿನ GMIT ಗೆಸ್ಟ್ ಹೌಸ್ನಲ್ಲಿ ವಿರೋಧಿ ಬಣದ ನಾಯಕರು GM ಸಿದ್ದೇಶ್ವರ್, BP ಹರೀಶ್ ನೇತೃತ್ವದ ತಂಡ ಏನಿದೆ, ಸಾವಿರಾರು ಕಾರ್ಯಕರ್ತರನ್ನು ಸೇರಿಸಿ ಅಲ್ಲಿ ಪ್ರತ್ಯೇಕ ಸಭೆಯನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಯಾಕೆ ಸಭೆ ಮಾಡ್ತಾ ಇರುವಂಥದ್ದು ಅಂದರೆ, BS ಯಡಿಯೂರಪ್ಪ ಅಂಡ್ ಸನ್ಸ್ ಏನಿದ್ದಾರೆ, ಅಂದರೆ ವಿಜಯೇಂದ್ರ ವಿರುದ್ಧ ಒಂದು ಅಸಮಾಧಾನವನ್ನು ಹೊರಗಡೆ ಹಾಕ್ತಿದ್ದಾರೆ. ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಇಬ್ಬರು ಕೂಡ ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಿದ್ದಾರೆ. ಯಾರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ ಅಂಥೇಳಿ ಈ ಒಂದು ಬಣ ಮತ್ತೆ ತಮ್ಮ ಅಸಮಾಧಾನವನ್ನು ಸ್ಫೋಟಗೊಳಿಸಿದೆ. ಸೊ ಅದನ್ನು ಯಾವ ರೀತಿ ವಿಜಯೇಂದ್ರ ಅವರು ಶಮನಗೊಳಿಸ್ತಾರೋ ಗೊತ್ತಿಲ್ಲ. ಯಾಕಂದರೆ ಕಳೆದ 2 ವರ್ಷಗಳಿಂದ ಈ ಒಂದು ಭಿನ್ನಮತ ಶಮನಗೊಂಡಿಲ್ಲ. ನೀವು ದೃಶ್ಯಗಳು ನೋಡಿದ್ರೆ, ಮೊನ್ನೆ ಕಳೆದ 2 ದಿನಗಳ ಹಿಂದೆ ಬಿಜೆಪಿಯ ಮತ್ತೊಂದು ಬಣ ಏನಿದೆ, ಆ B ಟೀಮ್ ಒಂದು ಪ್ರೆಸ್ ಮೀಟನ್ನು ಮಾಡಿ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ವಿರುದ್ಧ ಸಾಕಷ್ಟು ವಾಗ್ದಾಳಿಯನ್ನು ಮಾಡಿದರು. ಯಡಿಯೂರಪ್ಪನವರು ಹೊನ್ನಳ್ಳಿಗೆ ಬಂದಂಥ ಸಂದರ್ಭದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳ, ಅಂದರೆ ಲೋಕಸಭಾ ಕ್ಷೇತ್ರ ಸೇರಿ 8 ವಿಧಾನಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದಾರೆ. ಇನ್ನು ಚುನಾವಣೆ 2.5-3 ವರ್ಷ ಇದೆ. ಈಗಲೇ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿರೋದ್ರಿಂದ ಉಳಿದ ಕಾರ್ಯಕರ್ತರಿಗೆ, ಆಕಾಂಕ್ಷಿಗಳಿಗೆ ಅಸಮಾಧಾನ ಆಗಿದೆ.
ಸೊ ಗೊಂದಲ ಉಂಟಾಗಿದೆ ಅಂತೇಳಿ ವಿರೋಧಿ ಬಣದವರು ಒಂದು ಪ್ರೆಸ್ ಮೀಟನ್ನು ಮಾಡಿದರು. ಇವತ್ತು ಅದೇ ರೀತಿಯಾಗಿ ಆ ವಿರೋಧಿ ಬಣ ಏನಿದೆ ಅಷ್ಟು ಜನ ಸೇರ್ಕೊಂಡು, ಅಂದರೆ 8 ವಿಧಾನಸಭಾ ಕ್ಷೇತ್ರಗಳು, ದಾವಣಗೆರೆ ಲೋಕಸಭಾ ಕ್ಷೇತ್ರದ 8 ಲೋಕಸಭಾ ಕ್ಷೇತ್ರದ ಕಾರ್ಯಕರ್ತರು ಮುಖಂಡರು ಸೇರಿ GMIT ಗೆಸ್ಟ್ ಹೌಸಲ್ಲಿ ಒಂದು ಸಭೆಯನ್ನು ಮಾಡ್ತಾರೆ. ಸಭೆಯನ್ನು ಮಾಡಿ ಹೈಕಮಾಂಡ್ಗೆ ಒಂದು ಸಂದೇಶವನ್ನು ರವಾನೆ ಮಾಡಲಿಕ್ಕೆ, ಅಂದರೆ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನ ಪುತ್ರ BY ವಿಜಯೇಂದ್ರ ಏನಿದ್ದಾರೆ ಅವರು ಕೇವಲ ಒಂದು ಬಣದ ಜೊತೆ ಗುರುತಿಸ್ಕೊಂಡಿದ್ದಾರೆ, ಆ ಬಣವನ್ನು ಮಾತ್ರ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಅವರು ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅಂತೇಳಿ ಹೈಕಮಾಂಡ್ಗೆ ಒಂದು ಸಂದೇಶವನ್ನು ರವಾನೆ ಮಾಡಲಿಕ್ಕೆ, ಒಂದು ದೂರನ್ನು ಕೊಡಲಿಕ್ಕೆ ಒಂದು ಸಭೆಯನ್ನು ಮಾಡ್ತಾ ಇದ್ದಾರೆ. ಇದು ಸಭೆ ಮಾಡಲಿಕ್ಕೆ ಸನ್ನಿಹಿತನ ಒಳ್ಳೆಯ ಕಾಲನೇ ಇದು. ಇನ್ನು ಕೆಲವೇ ದಿನಗಳಲ್ಲಿ ಯಾವಾಗ ಬೇಕಿದ್ರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಘೋಷಣೆ ಆಗ್ಬೋದು. ಸೊ ಇಂಥ ಸಂದರ್ಭದಲ್ಲಿ ಮತ್ತೆ ಒಂದು ಈ ಅಸಮಾಧಾನಿತರು ಸ್ಫೋಟವನ್ನು ಕೊಂಡ್ರೆ, ಆ ಭಿನ್ನಮತ ಸ್ಫೋಟಗೊಂಡ್ರೆ BJP ಪಕ್ಷಕ್ಕೆ ಡ್ಯಾಮೇಜ್ ಆಗುವಂಥದ್ದು ನಿಶ್ಚಿತ ಇದು. ಯಾಕಂದರೆ MP ಎಲೆಕ್ಷನ್ನಲ್ಲಿ ಈಗಾಗಲೇ ಆ ಒಂದು ಅಸಮಾಧಾನ ಕಾರಣದಿಂದ ಕಾಂಗ್ರೆಸ್ಗೆ ಹೊರ ಆಯಿತು. ಇದೇ ರೀತಿಯಾಗಿ ಈಗ ಎರಡೂ ಬಣಗಳ ಕಿತ್ತಾಟ ಮುಂದುವರೆದ್ರೆ ಹೇಗೇನೋ ದಕ್ಷಿಣ ಕ್ಷೇತ್ರದಲ್ಲಿ ಇದು ಕಾಂಗ್ರೆಸ್ಗೆ ವರದಾನವಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಹೈಕಮಾಂಡ್ ಇಬ್ಬರನ್ನು ಕೂಡ ಶಮನಗೊಳಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ. ಆದರೂ ಕೂಡ ದಾವಣಗೆರೆಯ ಭಿನ್ನಮತ ಯಾವುದೇ ಕಾರಣಕ್ಕೂ ಶಮನ ಆಗುವ ಲಕ್ಷಣಗಳು ಯಾವ ಕೂಡ ಕಾಣ್ತಾ ಇಲ್ಲ. ಯಡಿಯೂರಪ್ಪನವರು ಯಾವ ಕಾರಣಕ್ಕೆ ಹೊನ್ನಳ್ಳಿಯಲ್ಲಿ ಹೇಳಿದ್ರು ಗೊತ್ತಿಲ್ಲ, ಒಂದಷ್ಟು ಜನರ ಹೆಸರುಗಳನ್ನು ಹೇಳಿ ಮೆನ್ಷನನ್ನು ಮಾಡಿ ಭಾಷಣವನ್ನು ಮಾಡಿದರು. ಅದು ಈಗ ಮತ್ತೆ ವಿರೋಧಿ ಬಣದ ಕೆಂಗಣ್ಣಿಗೆ ಗುರಿಯಾಗಿದೆ. ಯಡಿಯೂರಪ್ಪನವರ ಈ ಒಂದು ಹೇಳಿಕೆ ಏನಿದೆ, ಆ ಹೇಳಿಕೆ ವಿರೋಧಿ ಬಣದ ಕೆಂಗಣ್ಣಿಗೆ ಗುರಿಯಾಗಿದೆ. ಹಾಗಾಗಿ GM ಸಿದ್ದೇಶ್ವರ್ ಮತ್ತು ಟೀಮ್ ಇವತ್ತು GMITಯಲ್ಲಿ ಸಭೆ ನಡೆಸ್ತಾರೆ. ಜೊತೆಗೆ ಜಿಲ್ಲಾ BJP ಘಟಕ ಏನಿದೆ ದಾವಣಗೆರೆ ಗುಂಡಿ ಮಹದೇವಪ್ಪ ಚೌಟ್ರಿಯಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಅಂದರೆ ಕಳೆದ 4-5 ದಿನಗಳಿಂದ ದಕ್ಷಿಣ ಕ್ಷೇತ್ರದ ಕಾರ್ಯಕರ್ತರು ಮನೆಗೆ ಹೋಗಿ BJPಯ ಒಂದು ಪೋಸ್ಟರ್ನ ಅಂಟಿಸೋದು, ಜೊತೆಗೆ ಕೇಂದ್ರ ಸರ್ಕಾರದ ಸಾಧನೆಗಳನ್ನು, ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಎತ್ತಿಡುವಂಥ ಕೆಲಸವನ್ನು ಅಲ್ಲಿಯ ವಿಸ್ತಾರಕರು ಹಾಗೂ ಕಾರ್ಯಕರ್ತರು ಮಾಡಿದರು. ಹಾಗಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ವಿಜಯೇಂದ್ರ ಹಾಗೂ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಬರ್ತಾ ಇದ್ದಾರೆ. ಸೊ ಇವರಿಬ್ಬರು ಕೂಡ ಒಂದು ಪ್ರತಿಭಟನೆಯ ಬಿಸಿ ಮುಟ್ಟುತ್ತಾ ಅಂತ ಒಂದು ರೀತಿಯ ಇದು ಮೌನ ಪ್ರತಿಭಟನೆ. ಹೋಗಿ ಅಲ್ಲಿ ಧಿಕ್ಕಾರ ಕೂಗದೇ ಇದ್ದರೂ ಕೂಡ ಪ್ರತ್ಯೇಕವಾಗಿ ಇವತ್ತೇನು ರಾಜ್ಯ ಉಸ್ತುವಾರಿ ಬರ್ತಾ ಇದ್ದಾರೆ, ಅಂಥ ಸಂದರ್ಭದಲ್ಲಿ ಮತ್ತೊಂದು ಟೀಮ್ ಸಭೆ ಮಾಡುತ್ತೆ ಅಂತಾದರೆ, ಅದು 1000 ಜನ ಸೇರಿಸಿ ಸಭೆ ಮಾಡುತ್ತೆ ಅಂತಾದರೆ, ಇದು ಎಲ್ಲ ಒಂದು ರೀತಿಯಾಗಿ ರಾಧಾ ಮೋಹನ್ ಅಗರ್ವಾಲ್ ಅವರಿಗೆ ಮತ್ತು BY ವಿಜಯೇಂದ್ರ ಅವರಿಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ, ನಾವು ಯಾರು ಕೂಡ ಸಪೋರ್ಟ್ ಮಾಡೋದಿಲ್ಲ ಅಂತೇಳಿ ಸಂದೇಶವನ್ನು ಕೊಡಲಿಕ್ಕೆ ಒಂದು ಸಭೆಯನ್ನು ನಡೆಸ್ತಿದ್ದಾರೆ. ಜೊತೆಗೆ ಈ ಟೀಮ್ನಲ್ಲಿ ಏನು GM ಸಿದ್ದೇಶ್ವರ್ ಟೀಮ್ನಲ್ಲಿದ್ದಾರೆ, ಅಲ್ಲೂ ಕೂಡ ಆಕಾಂಕ್ಷಿಗಳಿದ್ದಾರೆ, ರೇಣುಕಾಚಾರ್ಯ ಟೀಮ್ನಲ್ಲೂ ಕೂಡ ಆಕಾಂಕ್ಷಿಗಳಿದ್ದಾರೆ. ಎರಡೂ ಟೀಮ್ನಲ್ಲೂ ಕೂಡ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿಗಳಿದ್ದಾರೆ. ಅದು ಯಾರಿಗೆ ವರ ಆಗುತ್ತೆ, ಯಾರಿಗೆ ಶಾಪವಾಗುತ್ತೆ ಇದು ಅಂತ. ಯಾಕಂದರೆ ಈ ಕಡೆ ರೇಣುಕಾಚಾರ್ಯ ಟೀಮಲ್ಲಿ BG ಅಜಯ್ ಕುಮಾರ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತಂದೇಳಿ ಗುರುತಿಸ್ಕೊಳ್ತಿದ್ದಾರೆ. ಸೊ ಅವರ ಪರವಾಗಿ ರೇಣುಕಾಚಾರ್ಯ ಆ್ಯಂಡ್ ಟೀಮ್ ಏನಿದೆ ಎಲ್ಲರೂ ಕೂಡ BG ಅಜಯ್ ಕುಮಾರ್ ಪರವಾಗಿ ಒಂದು ಬ್ಯಾಟಿಂಗ್ ಬಿಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ GM ಸಿದ್ದೇಶ್ವರ ಬಣದಲ್ಲಿ 3-4 ಜನ ಆಕಾಂಕ್ಷಿಗಳಿದ್ದಾರೆ. ಶ್ರೀನಿವಾಸ್ ದಾಸ್ಕರಿಯಪ್ಪ, ಯಶವಂತರಾವ್ ಜಾಧವ್, ರಾಜನಹಳ್ಳಿ ಶಿವಕುಮಾರ್. ಸೊ ಈಗ ಒಂದಷ್ಟು ಅವರೊಂದು 3-4 ಜನ ಆಕಾಂಕ್ಷಿಗಳು ಈ ಕಡೆ GM ಸಿದ್ದೇಶ್ವರ ಟೀಮಲ್ಲಿದ್ದಾರೆ. ಸೊ ಎರಡೂ ಟೀಮ್ ಒಂದಾಗಿ ಒಮ್ಮತದ ಅಭ್ಯರ್ಥಿಯನ್ನು ದಕ್ಷಿಣ ಕ್ಷೇತ್ರದಲ್ಲಿ ಇಳಿಸಿದ್ರೆ ಮಾತ್ರ BJP ಈ ಬಾರಿ ಫೈಟನ್ನು ಮಾಡ್ಬೋದು. ಬಿಟ್ಟರೆ ಇವರಿಬ್ಬರ ಎರಡೂ ಬಣದ ಕಿತ್ತಾಟ ಮುಂದುವರೆದಿದ್ದೆ ಆದರೆ ಮತ್ತೆ ಕಾಂಗ್ರೆಸ್ಗೆ ಅನಾಯಾಸ ಗೆಲುವನ್ನು ಕೊಟ್ಟುತ್ತಾರೆ. BJPಗೆ ಕೊಡ್ತಾರೆ, ಇನ್ಯಾರೂ ಅಲ್ಲ, ಅಲ್ಲಿ ಮತದಾರರು ಕೊಡೋದಲ್ಲ. ಅನಾಯಾಸವಾದ ಗೆಲುವನ್ನು ಮತ್ತೊಮ್ಮೆ ಮಾಡ್ಕೊಳ್ಳಿಕ್ಕೆ ಅವರು ಕಾರಣೀಕರ್ತರಾಗ್ತಾರೆ. ಸೊ ಇವತ್ತು ವಿಜಯೇಂದ್ರ ಅವರು ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆ ಸುಮಾರಿಗೆ ಬರುವ ಸಾಧ್ಯತೆ ಇದೆ. ಈ ಶಮನವನ್ನು ಮಾಡಲಿಕ್ಕೆ BY ವಿಜಯೇಂದ್ರ ನೇರವಾಗಿ GMIT ಗೆಸ್ಟ್ ಹೌಸಿಗೆ ಹೋಗ್ತಾರೆ ಅಂತ ಮಾಹಿತಿ ಕೂಡ ಬಂದಿರುವಂಥದ್ದು. ವಿಜಯೇಂದ್ರ ಹಾಗೂ ರಾಧಾಮೋಹನ್ ದಾಸ್ ಅಗರ್ವಾಲ್ ಇಬ್ಬರೂ ಕೂಡ ನೇರವಾಗಿ GMIT ಹೋಗಿ ಅಲ್ಲೇನು ಅಸಮಾಧಾನಿತರ ಬಣ ಏನು ಸಭೆಯನ್ನು ಮಾಡ್ತಿದೆ ಆ ಸಭೆಯಲ್ಲಿ ಪಾಲ್ಗೊಂಡು ಅವರ ಎಲ್ಲ ಅಹವಾಲನ್ನು ಸ್ವೀಕಾರ ಮಾಡಿ ಅವರಿಗೊಂದು ತಣ್ಣಗೆ ಮಾಡಬೇಕು ಅಂತ ಆ ಟೀಮನ್ನು ತಣ್ಣಗೆ ಮಾಡುವಂಥ ಪ್ರಯತ್ನವನ್ನು ರಾಧಾಮೋಹನ್ ಅಗರ್ವಾಲ್ ಹಾಗೂ BY ವಿಜಯೇಂದ್ರ ಮಾಡ್ತಾರೆ ಅನ್ನೋ ಮಾಹಿತಿ ಇದೆ. ಅಥವಾ ನೇರವಾಗಿ ಗುಂಡಿ ಮಹದೇವಪ್ಪ ಚೌಟ್ರಿಗೆ ಬಂದು ಕೇವಲ ಜಿಲ್ಲಾ BJP ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೋ, ಅಥವಾ GMIT ಗೆಸ್ಟ್ ಹೌಸಿಗೆ ಹೋಗ್ಬಿಟ್ಟು ಅಲ್ಲಿರ್ತಕ್ಕಂಥ ಅಸಮಾಧಾನಿತರನ್ನು ಸಮಾಧಾನ ಪಡಿಸೋಂಥ ಕೆಲಸವನ್ನು ಮಾಡ್ತಾರೋ ಕಾರಣ ನೋಡಬೇಕಿದೆ. ಅದು ಇವತ್ತಿನ ಪೊಲಿಟಿಕಲ್ ಡೆವಲಪ್ಮೆಂಟ್ ಇದೆ. ಎಲ್ಲ ಡೆವಲಪ್ಮೆಂಟನ್ನು ಕೂಡ ಒನ್ ಕನ್ನಡ ನ್ಯೂಸ್ ಅಪ್ಡೇಟ್ ಕೊಡ್ತಾ ಹೋಗ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್.